ಹಿಂದಿನ ಕಣ್ ಕಾಣಿಸಲ್ವಾ? ಬಾ, ಹಿಂದೇನ್ ತಲೆನಾ ಕಲ್ ಬಂಡೆನ? ದಯವಿಟ್ಟು ಕ್ಷಮಿಸಿ. ಅದು ನಾನು ಏನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ಗೊತ್ತಾಗ್ಲಿಲ್ಲ. ಒಂದೇ ಡಿಕ್ಕಿ ಹೊಡೆದ್ರೆ ಕೊಂಬರುತ್ತಂತೆ, ನಿಜನಾ? ಹಾಗಂತ ಇನ್ನೊಂದು ಡಿಕ್ಕಿ ಹೊಡೆದ್ರೆ ತಲೆನೇ ಒಡೆದೋಗುತ್ತೆ. ಅಯ್ಯೋ ಶಿವನೇ, ನನಗಿವಾಗ ಕೊಂಬಂದ್ರೆ ಏನ್ ಮಾಡೋದು? ಯಾಕೆ ನಗ್ತಾ ಇದ್ದೀರಾ? ನಿನಗೆ ಕೊಂಬಂದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ. ಮೊದಲೇ ಕಲ್ ಬಂಡೆ ತರ ಇರೋ ತಲೆ, ಅದ್ರ ಮೇಲೆ ಕೊಂಬೇರೆ. ಯಾಕೆ ಹೇಳ್ಬಿಡಿ, ನನ್ನ ತಲೆ ಕಲ್ ಬಂಡೆ ಆದ್ರೆ ನಿಮ್ಮ ತಲೆ ಕಬ್ಬಿಣದ್ದು. ಅದ್ರಲ್ಲಿ ಬುದ್ಧಿನೇ ಇಲ್ಲ, ಬರೀ ಸಿಟ್ಟು ಸುಡುಕು. ಹೀಗೆ ತಾನೇ ನೀನು ಡ್ರಾಮಾ ಮಾಡೋದು. ಆದ್ರೂ ನೀವು ನಗ್ತಾ ಇದ್ದೀರಾ, ಈ ಕನ್ಸಲ್ಲ ತಾನೆ? ನಾನೇ ಬಂದು ನಿಮಗೆ ಡಿಕ್ಕಿ ಹೊಡೆದ್ರು ನನಗೆ ಬೈತಾನೆ ಇಲ್ಲ. ನನಗೆ ಇದೆಲ್ಲ ನಂಬೋಕೆ ಆಗ್ತಾ ಇಲ್ಲ. ನಾನು ಇವತ್ತು ಮಾತ್ರ ಅಲ್ಲ, ಈ ಎಂಗೇಜ್ಮೆಂಟ್ ಮುಗಿಯೋವರೆಗೂ ನಿನ್ ಮೇಲೆ ಸಿಟ್ ಮಾಡ್ಕೊಳ್ಳಲ್ಲ, ಬೈಯಲ್ಲ, ಸಿಡ್ಕಲ್ಲ. ಓ ಅದ್ಯಾಕೋ? ಯಾಕೆ ಅಂದ್ರೆ ನಿನ್ನಿಂದ ತಾನೇ ತಂಗಿ ಇಷ್ಟಪಟ್ಟರು ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿರೋದು. ಹಾಗೆ ನೋಡಿದ್ರೆ ನಿನ್ನಿಂದೆಲ್ಲ ಒಳ್ಳೇದೇ ಆಗ್ತಿದೆ. ನನ್ನ ತಂಗಿ ಮದುವೆ ನನ್ನ ಲೈಫಲ್ಲೇ ದಿ ಬೆಸ್ಟ್ ಥಿಂಗ್. ಈಗ ನನ್ನ ತಂಗಿ ಎಂಗೇಜ್ಮೆಂಟ್ ಆಗ್ತಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ. ಇದಕ್ಕೆಲ್ಲ ನೀನೇ ಕಾರಣ. ಕೈ ಕೊಡು. ತಂಗಿ ಧೀರಜ್ನ ಇಷ್ಟಪಡ್ತೀನಿ ಅಂತ ಹೇಳಿದಾಗ ನಾನು ತುಂಬ ನೆಗೆಟಿವ್ ಆಗಿ ಇದ್ದೆ. ಎಷ್ಟೇ ಆದರೂ ಅವ್ರು ನಮ್ಮ ಬಿಸ್ನೆಸ್ ರೈವಲ್ಸ್ ಅಲ್ವಾ, ಅವ್ರ ಜೊತೆ ಸಂಬಂಧ ಬೇಡವೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿನ್ನಿಂದ ಸಂಬಂಧ ಬೇರೆ, ಬಿಸ್ನೆಸ್ ಬೇರೆ ಅನ್ನೋ ವ್ಯತ್ಯಾಸ ತಿಳ್ಕೊಂಡೆ. ಯಾರನ್ನೇ ಆಗಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಜಡ್ಜ್ ಮಾಡಬಾರ್ದು. ಹಾಗೆ ನೋಡಿದ್ರೆ ಆ ಫ್ಯಾಮಿಲಿನೂ ತುಂಬ ಒಳ್ಳೆ ಫ್ಯಾಮಿಲಿ, ಆ್ಯಂಡ್ ಧೀರಜ್ ಕೂಡ ತುಂಬ ಒಳ್ಳೆ ಹುಡುಗ. ನಾನು ಮನ್ಸು ಬದಲಾಗಿ ಪ್ರಪೋಸಲ್ ಒಪ್ಕೊಳ್ಳೋದಕ್ಕೆ ನೀನೇ ಕಾರಣ. ಆ್ಯಂಡ್ ಮನೇಲಿ ಸಂಭ್ರಮ ತುಂಬಿದೆ, ಅದಕ್ಕೂ ನೀನೇ ಕಾರಣ. ಇವರು ತನ್ನ ತಂಗಿ ಎಂಗೇಜ್ಮೆಂಟ್ ಬಗ್ಗೆ ಎಷ್ಟೊಂದು ಖುಷಿಯಾಗಿದ್ದಾರೆ. ಇವ್ರ ಹತ್ರ ನಾನು ಹೇಗೆ ಹೇಳಲಿ? ಹೇಳ್ದೆ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ. ಏನು ಮಾಡೋದು? ಏನಿದು ಯಾವಾಗಲೂ ವಟ ಅನ್ನೋ ನೀನು ತುಂಬ ಸೈಲೆಂಟ್ ಆಗಿದೆಯಾ? ತುಂಬ ಸೈಲೆಂಟ್ ಆಗಿರೋ ನಾನು ತುಂಬಾ ಮಾತಾಡ್ತಾ ಇದ್ದೀನಿ. ಏನು ಕಾರಣ? ಏನೂ ಇಲ್ಲ. ಈ ಸಂಬಂಧ ಬೇಡ, ಸರಿ ಇಲ್ಲ ಅಂತ ನಿಮ್ಮ ಹತ್ರ ಹೇಗೆ ಹೇಳಲಿ? ಇಷ್ಟು ದಿನ ನೀವು ಈ ಸಂಬಂಧ ಬೇಡ ಬೇಡ ಅಂತಿದ್ರಿ, ನಾನು ಬೇಕು ಬೇಕು ಅಂತಿದ್ದೆ. ಈಗ ನೋಡಿದ್ರೆ ನೀವು ಬೇಕು ಅಂತಿದ್ದೀರಾ, ನಾನು ಬೇಡ ಅಂತಿದ್ದೀನಿ. ನೀವು ಏತಿ ಅಂದ್ರೆ ನಾನು ಪೇತಿ. ಯಾವಾಗ್ಲೂ ಹಿಂಗೇನಾ? ತಂಗಿ ಎಂಗೇಜ್ಮೆಂಟ್ ಇದೆ, ಈ ಹುಡ್ಗ ಇನ್ನೂ ಬಂದೇ ಇಲ್ಲ. ಎಲ್ಲಿದ್ಯಾ ಶೌರ್ಯ? ಎಲ್ರು ಬಂದಿದ್ದಾರೆ, ನೀನ್ ಮಾತ್ರ ಇಷ್ಟೊತ್ತಾದ್ರೂ ಬಂದಿಲ್ಲ. ಐ ಅಂಡರ್ಸ್ಟ್ಯಾಂಡ್. ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು ಅಂಡ್ ಇವತ್ತು ಮುಗಿಸ್ಲೇಬೇಕಾಗಿತ್ತು. ಬರ್ತಾ ಇದ್ದೀನಿ, ಐ ಆಮ್ ಆನ್ ದ ವೇ. ತಂಗಿ ಎಂಗೇಜ್ಮೆಂಟ್ ದಿನಾನು ಆಫೀಸಲ್ಲಿ ಕೆಲಸ ಅಂತ್ಯ. ಕಮಾನ್ ಶೌರ್ಯ. ಐ ನೋ ಅನು, ಏನ್ ಮಾಡೋದು? ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಇವತ್ತು ಮುಗಿಸ್ಲೇಬೇಕಾಗಿತ್ತು, ತುಂಬಾ ಅರ್ಜೆಂಟ್ ಇತ್ತು. ಮುಗಿಸ್ದೆ, ಇವಾಗ ಆನ್ ದ ವೇ ಬರ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿ ಏನೇನ್ ನಡೀತಾ ಇದೆಯೋ ಎಲ್ಲ ನಿನ್ ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ಇದ್ದೀನಿ, ಎಲ್ಲಾನು ಸರಿ ಇದೆ. ನೀನ್ ಅದ್ರ ಬಗ್ಗೆ ವರಿ ಮಾಡ್ಬೇಡ. ಯಾ, ಇಂಪಾರ್ಟೆಂಟ್ ಥಿಂಗ್, ಡೆಕೋರೇಷನ್ ಎಲ್ಲ ಸರಿಯಾಗಿದೆಯಾ ನೋಡ್ಕೋ. ಆಮೇಲೆ ಕೇಟರರ್ಸ್ ಬಂದಿದಾರ ಅದನ್ನ ವಿಚಾರಿಸು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಧೀರಜ್ ಫ್ಯಾಮಿಲಿನ ಕರೆಕ್ಟ್ ಆಗಿ ಗಮನಿಸು. ಅವ್ರಿಗೆ ಏನು ಬೇಕೋ ಎಲ್ಲ ಕೊಡು. ಅಂಡ್ ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಸಿಂಧು ತುಂಬಾನೇ ಖುಷಿ ಪಡ್ಬೇಕು ಅಷ್ಟೇ. ಅದನ್ನೆಲ್ಲ ನನಗೆ ಹೇಳ್ಬೇಕಾ? ಐ ವಿಲ್ ಟೇಕ್ ಕೇರ್ ಶೌರ್ಯ. ಮೊದಲು ನೀನ್ ಹೊರಡು. ಯಾ ಬರ್ತಾ ಇದ್ದೀನಿ. ಯಾ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ, ಬೋರ್ಡ್ ತಲೆ ಮೇಲೆ ನೀರು ಸುರಿದಂಗೆ. ಅದು ಕೆಳಗಡೆ ಹೋಗುತ್ತೆ ಹೊರತು ತಲೆ ಒಳಗೋಗಲ್ಲ. ಕಮ್ ಆನ್ ಅಂಕಲ್, ಪ್ಲೀಸ್. ಅಂಕಲ್, ಏನ್ ಮಾಡ್ತಿದ್ದೀರ ಅಂಕಲ್ ನೀವು?
ನೀವಿಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲರ ದೃಷ್ಟಿಲೂ ಇವತ್ತು ನಡೀತಾ ಇರೋದು ಎಂಗೇಜ್ಮೆಂಟ್. ಆದರೆ ನಾನು ಯೋಚಿಸ್ತಿರೋದೇ ಬೇರೆ ಇದೆ. ಏನ್ ಪ್ಲಾನು? ಈಗಾಗಲೇ ಲಡ್ಡುಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ. ಅವಳು ಗುಟ್ಟನ್ನ ಗುಟ್ಟಾಗಿಡ್ತೀನಿ ಅಂತ ನಿನಗೆ ಹೇಳಿದಾಳೆ. ಈ ಗುಟ್ಟು ಇದೆಯಲ್ಲ, ಇದೊಂಥರ ಸಾಂಕ್ರಾಮಿಕ ರೋಗ ಇದ್ದ ಹಾಗೆ. ಒಬ್ರಿಂದೊಬ್ರಿಗೆ ಹರಡ್ತಾ ಹೋಗುತ್ತೆ. ಹಾಗೇನಾದ್ರೂ ಆದ್ರೆ ನಮ್ಮಿಬ್ಬರ ಕಥೆನೂ ಮುಗೀತು. ಹಾಗೇನು ಆಗಲ್ಲ ಅಂಕಲ್. ಆ ಹುಡುಗಿನ ನಾನು ಚೆನ್ನಾಗಿ ಹೆದರಿಸಿದ್ದೀನಿ. ಅವಳು ಬಾಯಿ ಬಿಡಕ್ ಸಾಧ್ಯನೇ ಇಲ್ಲ. ಯು ಫೂಲ್. ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಂದ್ ವೇಳೆ ನೀನ್ ಹೇಳ್ದಾಗೆ ನಿನ್ ಬಗ್ಗೆ ಅವ್ರು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಒಳ್ಳೇದೇ. ಒಂದ್ ವೇಳೆ ಉಲ್ಟಾ ಹೊಡೆದು ಅವಳು ಎಲ್ಲರ ಹತ್ರನೂ ನಿನ್ ಬಗ್ಗೆ ಹೇಳ್ಬಿಟ್ರೆ? ಹೌದು ಮಂಜುನಾಥ್, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅದಕ್ಕೆ ತಾನೇ ನಾನು ನಿನ್ ಜೊತೆ ಇರೋದು. ನೋಡ್ ಧೀರಜ್, ಆ ಥರ ಏನಾದರೂ ಆದ್ರೆ ಇದು ಪ್ಲಾನ್ ಬಿ. ಸಿಂಧು ನಿನ್ನ ತುಂಬಾ ನಂಬ್ತಾಳ್ತಾನೆ. ನೋ ಡೌಟ್ ಅಂಕಲ್, ಅವಳು ನನ್ನ ಜಾಸ್ತಿನೇ ನಂಬ್ತಾಳೆ. ಗುಡ್. ನೋಡು, ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ, ನಿನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗ್ತಿದೆ ಅಂತ ಅಂದ್ರೆ ನೀನು ಸುಮ್ಮನಿರಬಾರ್ದು. ಇಮಿಡಿಯೇಟ್ ಆಗಿ ಸಿಂಧುನ ಒಪ್ಪಿಸಿ ಅವಳ ಕುತ್ತಿಗೆಗೆ ತಾಳಿ ಕಟ್ಬಿಡ್ಬೇಕು. ಹಾಗೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಅರೆ ವಾ ಮಂಜುನಾಥ್, ಏನ್ ಹೇಳ್ತಿದ್ದೀರಾ ನೀವು? ಪರವಾಗಿಲ್ಲ, ನನಗಿನ್ನ ಭಾರಿ ಕ್ರಿಮಿನಲ್ಲೇ ಇದ್ದೀರಾ ನೀವು. ಆಗ್ಲೇಬೇಕಲ್ಲ. ನೋಡಿ, ಸಿಂಧು ಎಂಗೇಜ್ಮೆಂಟ್ಗೋಸ್ಕರ ಮನೆಯಿಂದ ಹೊರಗಡೆ ಬಂದಿದ್ದಾಳೆ. ಮತ್ತೆ ಅವಳು ಆ ಮನೆಗೆ ಹೋಗ್ಲೇಬೇಕು ಅನ್ನೋದಾದ್ರೆ ಎಂಗೇಜ್ ಆಗೇ ಹೋಗ್ಬೇಕು.